ಎಲ್ಲರಿಗೂ ನಮಸ್ಕಾರ. ನನ್ನೆಲ್ಲ ಆತ್ಮೀಯ ಪ್ರೀತಿಯ 10ನೇ ತರಗತಿಯ ಮುದ್ದು ಮಕ್ಕಳೇ, ಇಂದಿನ ಈ ದಿನದ ಕನ್ನಡ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮಕ್ಕಳೇ, ಕಳೆದ ದಿನ ತರಗತಿಯಲ್ಲಿ ನಾವು 10ನೇ ತರಗತಿಯ ಕನ್ನಡ ಭಾಷಾ ಪಠ್ಯಪುಸ್ತಕದಲ್ಲಿ ಇರ್ತಕ್ಕಂತಹ ಪೂರಕ ಪಾಠವಾದ ವಚನಗಳು ಅನ್ನುವಂತಹ ಪಾಠವನ್ನು ಅಧ್ಯಯನವನ್ನು ಮಾಡಿದ್ವಿ. ಈ ವಚನಗಳು ಈ ಪಾಠದಲ್ಲಿ ನಾವು ಕನ್ನಡದ ಪ್ರಥಮ ಕವಯಿತ್ರಿ ಆಗಿರುವ ಅಕ್ಕ ಮಹಾದೇವಿಯವರ ಜನ್ಮಸ್ಥಳ, ಅವರ ತಂದೆ ತಾಯಿ ಹಾಗೂ ಅವರ ಕೃತಿಗಳು ಮತ್ತು ಅವರು ವಚನದ ಮುಖಾಂತರ ನಮ್ಮೆಲ್ಲರಿಗೂ ಏನು ಹೇಳಲಿಕ್ಕೆ ಹೊರಟಿದ್ದಾರೆ ಎಂಬುದನ್ನು ನಾವು ನಿನ್ನೆ ದಿನ ತರಗತಿಯಲ್ಲಿ ಅಭ್ಯಾಸವನ್ನು ಮಾಡಿದ್ವಿ. ಮಕ್ಕಳೇ, ಇಂದಿನ ತರಗತಿಯಲ್ಲಿ ನಾವು ಅಕ್ಕ ಮಹಾದೇವಿಯವರ ಇನ್ನೊಂದು ಸಲ ಪರಿಚಯವನ್ನು ನೋಡಿಕೊಂಡು ಆಮೇಲೆ ಏನು ಮಾಡೋಣ, ಪಾಠದ ಪ್ರಶ್ನೋತ್ತರಗಳನ್ನ ಸಂಪೂರ್ಣವಾಗಿ ನೋಡೋಣ. ಬನ್ನಿ, ತಡ ಮಾಡೋದು ಬೇಡ, ಹೌದಲ್ವಾ ಮಕ್ಕಳೇ? ಯಾರೆಲ್ಲ ನಿನ್ನೆ ದಿನ ತರಗತಿಯನ್ನು ನೀವು ಮಿಸ್ ಮಾಡ್ಕೊಂಡಿದ್ದೀರಲ್ಲ, ಅವರೆಲ್ಲ ಏನು ಮಾಡಿ ಆ ತರಗತಿಯನ್ನು ನೋಡಿಕೊಂಡು ಇವತ್ತಿನ ಮುಂದುವರೆದ ಭಾಗವನ್ನು ನೋಡಿದ್ರೆ ನಿಮ್ಮೆಲ್ಲರಿಗೂ ಅರ್ಥ ಆಗತ್ತೆ. ಬನ್ನಿ, ತಡ ಮಾಡೋದು ಬೇಡ. ಆಗಿದ್ರೆ ಕೃತಿಕಾರರ ಪರಿಚಯ. ಅಕ್ಕ ಮಹಾದೇವಿಯ ಕಾಲ ಕ್ರಿಸ್ತಶಕ ಸುಮಾರು 1160, ಅಂದರೆ 12ನೇ ಶತಮಾನ. ಶಿವಶರಣೆಯರಲ್ಲಿ ಪ್ರಮುಖಳು. ಈಕೆಯ ಜನ್ಮಸ್ಥಳ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಊಡುತಡಿ. ಪ್ರಸಿದ್ಧ ವಚನಕಾರ್ತಿ ಹಾಗೂ ಕವಯಿತ್ರಿ. ಅಕ್ಕ ಮಹಾದೇವಿಯ ವಚನಗಳ ಅಂಕಿತ ಹಾಗೂ ಆರಾಧ್ಯ ದೈವ ಚನ್ನಮಲ್ಲಿಕಾರ್ಜುನ. ಈಕೆ ವಚನಗಳಲ್ಲದೆ ಯೋಗಾಂಗ ತ್ರಿವಿಧಿ, ಸೃಷ್ಟಿವಚನ ಮತ್ತು ಮಂತ್ರಗೋಪ್ಯ ಮೊದಲಾದ ಲಘು ಕೃತಿಗಳನ್ನು ರಚಿಸಿದ್ದಾಳೆ. ಒಟ್ಟು 354 ವಚನಗಳು ಲಭ್ಯವಾಗಿವೆ. ತರಗತಿ 10ನೇ ತರಗತಿ, ವಿಷಯ ಕನ್ನಡ. ಪೂರಕ ಪಾಠದ ಹೆಸರು ವಚನಗಳು. ಮೊದಲನೆಯ ಪ್ರಶ್ನೆ, ಅಕ್ಕ ಮಹಾದೇವಿಯ ವಚನಗಳ ಅಂಕಿತ ಯಾವುದು? ಉತ್ತರ, ಅಕ್ಕ ಮಹಾದೇವಿಯ ವಚನಗಳ ಅಂಕಿತ ಹಾಗೂ ಆರಾಧ್ಯ ದೈವ ಚನ್ನಮಲ್ಲಿಕಾರ್ಜುನ. ಎರಡನೆಯ ಪ್ರಶ್ನೆ, ಅಕ್ಕ ಮಹಾದೇವಿಯು ಯಾವುದನ್ನು ಹಾನಿ ಎಂದಿದ್ದಾರೆ? ಉತ್ತರ, ತಾನು ಹಿಂದೆ ಮಾಡಿದ ಹೀನಂಗಳೆಲ್ಲವನ್ನು ಮುಂದೆ ಇಳುಹಲು ಹಾನಿ ಎಂದು ಅಕ್ಕ ಮಹಾದೇವಿಯು ಹೇಳಿದ್ದಾರೆ. ಮೂರನೆಯ ಪ್ರಶ್ನೆ, ಅರಿಯದ ಹೊರಡನೆ ಸಂಗ ಮಾಡಿದರೆ ಆಗುವ ಪರಿಣಾಮಗಳು? ಉತ್ತರ, ಅರಿಯದ ಹೊರಡನೆ ಸಂಗವ ಮಾಡಿದರೆ ಕಲ್ಲ ಹೊಯ್ದು ಕಿಡಿಯ ತೆಗೆದುಕೊಂಡಂತೆ ಆಗುತ್ತದೆ ಎಂದು ಅಕ್ಕ ಮಹಾದೇವಿಯು ಹೇಳಿದ್ದಾಳೆ. ಮಕ್ಕಳಲ್ಲಿ 4 ಅಂತ ಆಗಬೇಕು, ಅದು ಕಂಪ್ಯೂಟರಲ್ಲಿ ನಾವು ಎಡಿಟ್ ಮಾಡ್ತಿರ್ಬೇಕಾದ್ರೆ 5 ಅಂತ ಆಗಿದೆ, ಕ್ಷಮೆ ಇರಲಿ. ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕ ಮಹಾದೇವಿಯ ವಚನದಲ್ಲಿ ಹೇಗೆ ವ್ಯಕ್ತಗೊಂಡಿದೆ? ಉತ್ತರ, ಚಂದನವನ್ನು ತಂದು ಕಡಿದು ಕೊರೆದು ತೆಗೆದರೂ ಅದು ತನ್ನ ಕಂಪನ್ನು ಬಿಡುವುದಿಲ್ಲ. ಬಂಗಾರವನ್ನು ಎಷ್ಟೇ ಕತ್ತರಿಸಿ ಕಾಯಿಸಿ ಬಡಿದರೂ ಅದು ತನ್ನ ಹೊಳಪನ್ನು ಕಳೆದುಕೊಳ್ಳುವುದಿಲ್ಲ. ಹಾಗೆಯೇ ಕಬ್ಬನ್ನು ಘಾನದಲ್ಲಿ ಅರೆದು ಬೇಯಿಸಿ ಪಾಕ ಮಾಡಿ ಸಕ್ಕರೆಯನ್ನಾಗಿ ಮಾಡಿದರೂ ಅದು ತನ್ನ ಸಿಹಿಯನ್ನು ಬಿಡುವುದಿಲ್ಲ. ಅಂತೆಯೇ ನೀನು ನನ್ನನ್ನು ಎಷ್ಟೇ ಪರೀಕ್ಷೆಗೆ ಒಳಪಡಿಸಿದರೂ ಕೊಂದರೂ ನಾನು ನಿನ್ನಲ್ಲಿ ಶರಣೆ ಎಂಬುದನ್ನು ಬಿಡುವುದಿಲ್ಲ ಎಂದು ತನ್ನ ಆರಾಧ್ಯ ದೈವ ಶ್ರೀಶೈಲ ಚನ್ನಮಲ್ಲಿಕಾರ್ಜುನನಲ್ಲಿ ಶರಣಾಗುವ ಭಾವ ಅಕ್ಕ ಮಹಾದೇವಿಯನ್ನು ವಚನದಲ್ಲಿ ವ್ಯಕ್ತಪಡಿಸಿದ್ದಾಳೆ. 5ನೇ ಪ್ರಶ್ನೆ, ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಅಕ್ಕ ಮಹಾದೇವಿಯ ಅಭಿಪ್ರಾಯವೇನು? ಉತ್ತರ, ಈ ಲೋಕದಲ್ಲಿ ಜ್ಞಾನಿಗಳು ಮತ್ತು ಅಜ್ಞಾನಿಗಳು ಎಂಬ 2 ವರ್ಗಗಳಿದ್ದು, ಅಜ್ಞಾನಿಗಳ ಸ್ನೇಹವ ಮಾಡಿದರೆ ಆ ಸ್ನೇಹವು ಕಲ್ಲನ್ನು ಹೊಡೆದು ಕಿಡಿಯನ್ನು ಹೊತ್ತಿಸಿಕೊಂಡಂತಾಗಿ ಆ ಕಿಡಿ ಎಲ್ಲವನ್ನು ಸುಡುತ್ತದೆಯೇ ವಿನಃ ಅದು ರಕ್ಷಣೆ ನೀಡಲಾರದು. ಜ್ಞಾನಿಗಳ ಸ್ನೇಹವನ್ನು ಮಾಡಿದರೆ ಅದು ಮೊಸರನ್ನು ಹೊಸೆದು ಬೆಣ್ಣೆಯನ್ನು ತೆಗೆದುಕೊಂಡಂತಾಗಿ ನಂತರ ಅದು ತುಪ್ಪವಾಗಿ ಪರಿವರ್ತಿತವಾಗುವಂತೆ ಶರಣ ಸಂಘವೆಂಬ ಪ್ರಕ್ರಿಯೆಯಿಂದ ಮನುಷ್ಯನು ತನ್ನೆಲ್ಲ ನ್ಯೂನತೆಗಳನ್ನು ಕಳೆದುಕೊಂಡು ಪರಿವರ್ತಿತವಾಗುವಂತೆ ಆಗುತ್ತದೆ. ಮಕ್ಕಳೇ, ಇಂದಿನ ದಿನ ತರಗತಿಯಲ್ಲಿ ನಾವು
10ನೇ ತರಗತಿಯ ಪೂರಕ ಪಾಠ ಆಗಿರ್ತಕ್ಕಂತಹ ಕನ್ನಡ ವಿಷಯದ ವಚನಗಳು ಅನ್ನುವಂತಹ ಪಾಠದ ಸಂಪೂರ್ಣ ಪ್ರಶ್ನೋತ್ತರಗಳನ್ನು ಅಭ್ಯಾಸವನ್ನು ಮಾಡಿದ್ದೀವಿ. ನಿಮ್ಮೆಲ್ಲರಿಗೂ ಈ ಪ್ರತಿಯೊಂದು ವಿಡಿಯೋಗಳು ನಿಮಗೆ ಎಲ್ಲರಿಗೂ ಇಷ್ಟವಾಗ್ತಾ ಇದ್ರೆ ಪ್ರತಿಯೊಬ್ಬರು ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಹಾಗೆ ನಂಗೆ ಸಪೋರ್ಟ್ ಮಾಡಿ. ನೀವು ಮಾಡುವಂಥ ಸಪೋರ್ಟ್ನಿಂದ ನಂಗೆ ಮತ್ತಷ್ಟು ತರಗತಿಗಳನ್ನು ಮಾಡಬೇಕಂತ ತುಂಬ ಆಸೆ ಆಗುತ್ತೆ, ಕುತೂಹಲ ಬರುತ್ತೆ. ಹೀಗಾಗಿ ನನ್ನ ಪ್ರತಿಯೊಂದು ತರಗತಿಗಳು ನೀವೆಲ್ಲರೂ ವೀಕ್ಷಣೆ ಮಾಡುತ್ತಿದ್ದೀರಿ ಅಂತ ಹೇಳ್ತಾ ನಿಮಗೂ ಕೂಡ ಹೃದಯಪೂರ್ವಕವಾಗಿ ನಮನಗಳನ್ನ ಸಲ್ಲಿಸ್ತಾ ಇಂದಿನ ತರಗತಿಯನ್ನು ವೀಕ್ಷಣೆ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಇಂದಿನ ತರಗತಿಯನ್ನು ಮುಗಿಸುವಂಥ ಸಮಯ. ಎಲ್ಲರಿಗೂ ಶುಭ ಸಂಜೆ, ನಮಸ್ಕಾರ.